ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದಾಗ, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్ಯ. ನನ್ನ ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్య. ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು యేసయ్య. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 34 ವಚನ 19. ನೀತಿವಂತನಿಗಿರುವಂಥ ದೈವಿಕ ಸಂರಕ್ಷಣೆ, ನೀತಿವಂತನ ಮೇಲಿರುವ ಆಶೀರ್ವಾದಗಳು, ನೀತಿವಂತ ಎಂದೆನಿಸಿಕೊಂಡರೆ ಅವನಿಗಿರುವಂಥ ಒಂದು ಆಶೀರ್ವಾದಗಳನ್ನು ಕುರಿತು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಸಜ್ಜನನಿಗೆ ಒದಗುವ ಸಂಕಟಗಳು ವಿಪರೀತ, ಪ್ರಭು ಎಲ್ಲವನ್ನು ನಿವಾರಿಸುವುದು ನಿಶ್ಚಿತ. ಆಮೆನ್. ನೀತಿವಂತನಿಗೆ ಸಂಕಟಗಳು ಹೆಚ್ಚಾಗಿ ಬರುತ್ತದೆ, ಆದರೆ ಆತನ ದೇವರು, ರಕ್ಷಕನು, ನೀತಿವಂತನಾದ ದೇವರು ಅವೆಲ್ಲವುಗಳಿಂದ ಅವರನ್ನು ಬಿಡುಗಡೆ ಮಾಡುವುದು ಖಚಿತ. ಅದೇ 34 ವಚನ 15 ನಾವು ನೋಡ್ತೇವೆ. ಸಜ್ಜನರನ್ನು ಪ್ರಭು ಕಟಾಕ್ಷಿಸುವನು, ಅವರ ಮೊರೆಗಾತ ಕಿವಿಗೊಡುವನು. ದುರ್ಜನರಿಗಾದರೂ ಪ್ರಭು ವಿಮುಖನು, ಅವರ ಹೆಸರನ್ನು ಧರೆಯಿಂದ ಅಳಿಸುವನು. ನೀತಿವಂತರಿಗೆ ಪ್ರಭು ಕರುಣೆ ತೋರುವರು, ಅವರ ಪ್ರಾರ್ಥನೆಗೆ ಕಿವಿಗೊಡುವರು. ದುರ್ಜನರಿಗೆ ಪ್ರಭು ವಿಮುಖನು, ಅವರ ಹೆಸರನ್ನು ಧರೆಯಿಂದ ಅಳಿಸಿ ಬಿಡುವನು. ಕಿವಿಗೊಡುವನು ಪ್ರಭು ನೀತಿವಂತನ ಮೊರೆಗೆ, ನೆರವೀವನವರ ಕಷ್ಟ ನಿವಾರಣೆಗೆ. ಕಷ್ಟ ಸಂಕಟದಲ್ಲಿ ಸರ್ವೇಶ್ವರನಿಗೆ ಮೊರೆ ಇಡಲು ಸಕಲ ಆಪತ್ತಿನಿಂದ ದೇವರು ಅವರನ್ನು ಬಿಡುಗಡೆ ಮಾಡಿದರು. ಕಾರಣ ಅವನು ನೀತಿವಂತ. ಆ ನೀತಿವಂತನಿಗಾಗಿ ಪ್ರಭು ಯೇಸು ಸರ್ವೇಶ್ವರನ ಸನ್ನಿಧಾನದಲ್ಲಿ ಕುಳಿತು ಮಧ್ಯಸ್ಥರಾಗಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಆದ ಕಾರಣ ನಮಗೆ ಈ ಲೋಕದಲ್ಲಿ ಎಷ್ಟೇ ಕಷ್ಟ ಸಂಕಟಗಳಿದ್ದರೂ ಅವೆಲ್ಲವನ್ನು ಜಯಿಸಿದ ಜಯಶಾಲಿ ಪ್ರಭು ಯೇಸು ನಮ್ಮೊಂದಿಗಿದ್ದಾರೆ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗಿರುವ ಪರಿಶುದ್ಧಾತ್ಮರು ಬಲಾಢ್ಯರಾಗಿದ್ದಾರೆ. ಓಕೆ, ನೀತಿವಂತನಿಗಿರುವ ಮತ್ತೊಂದು ಆಶೀರ್ವಾದ, ಕಾಪಾಡುವನು, ಅವನ ಎಲುಬುಗಳು ಎಲ್ಲವನ್ನು ಮುರಿಯಬಿಡನು, ಅವುಗಳಲ್ಲಿ ಒಂದನ್ನು. ಆತನ ಎಲುಬುಗಳನ್ನೆಲ್ಲ ದೇವರು ಕಾಪಾಡ್ತಾರಂತೆ. ನೀತಿವಂತನ ಎಲುಬುಗಳು ಅಭಿಷೇಕಿಸಲ್ಪಟ್ಟವು. ಎಲೀಷ ಪ್ರವಾದಿ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದರು. ಅವನ ಶವದ ಮೇಲೆ ಒಂದು ಸತ್ತ ಯುವಕನ ಶರೀರ ಬಿದ್ದಾಗ ನೀತಿವಂತನಾದ ಎಲೀಷನ ಎಲುಬುಗಳಲ್ಲಿದ್ದ ಅಭಿಷೇಕದ ಶಕ್ತಿ ಆ ಸತ್ತ ಶವಕ್ಕೆ ಜೀವವನ್ನು ಕೊಟ್ಟಿತು. ಸೊ ನಿಮ್ಮ ಶರೀರದ ಎಲುಬುಗಳನ್ನು ಮುರಿಯಲು ದೇವರು ಬಿಡುವುದಿಲ್ಲ. ಒಂದು ಶರೀರದ ಎಲುಬು, ಮತ್ತೊಂದು ಎಲುಬು ಎಂದರೆ ಹೆಂಡತಿ, ಮಕ್ಕಳು, ಕುಟುಂಬ ಎಂದು ಅರ್ಥ. ಆದಾಮನ ಪಕ್ಕೆಲುಬು ಆತನ ಹೆಂಡತಿ, ಹವ್ವಳಿಂದ ಹುಟ್ಟಿದ ಮಕ್ಕಳು ಆತನ ಕುಟುಂಬ. ಇವತ್ತು ನೀತಿವಂತನ ಎಲುಬುಗಳನ್ನು ದೇವರು ಮುರಿಯಲು ಬಿಡುವುದಿಲ್ಲ. ನಮ್ಮ RRC ಧ್ಯಾನ ಕೇಂದ್ರಕ್ಕೆ ಒಂದು ಸಹೋದರಿ ಬಂದಿತ್ತು, ಜಾಯ್ಸ್ ಅಂತ. ಅವರ ಅಕ್ಕ ರೀಟಾ, ಇಬ್ಬರು ಧ್ಯಾನಕ್ಕೆ ಬಂದು ತುಂಬ ಕಣ್ಣೀರಲ್ಲಿ ಬಂದಿದ್ರಂತೆ. ಆರಾಧನೆಯ ಸಮಯದಲ್ಲಿ ದೇವರು ಪವಿತ್ರಾತ್ಮರ ಕೃಪೆಯಿಂದ ಸಂದೇಶಗಳನ್ನು ಹೇಳುವ ಸಮಯದಲ್ಲಿ ನನ್ನ ಮುಖಾಂತರ ರವೀಂದ್ರನ್ ಎಂಬ ವ್ಯಕ್ತಿಯನ್ನ ದೇವರಾತ್ಮ ಮುಟ್ಟುತ್ತಿದ್ದಾರೆ. ರವೀಂದ್ರನ್ ಎಂಬ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮರು ಕಾರ್ಯ ಮಾಡುತ್ತಿದ್ದಾರೆ. ದೇವರ ವಿಶೇಷ ಕರುಣೆ, ಕೃಪೆ ಆ ಮಗನ ಮೇಲೆ ಇಳಿದು ಬರುತ್ತಿದೆ ಎಂಬುದಾಗಿ. ಅಲ್ಲಿ ಕುಳಿತಿದ್ದ ಜಾಯ್ಸ್ ಎಂಬ ಸಹೋದರಿಗೆ ಆಶ್ಚರ್ಯವಾಯಿತು. ರವೀಂದ್ರನ್ ನನ್ನ ಗಂಡನ ಹೆಸರು, ಇದು ಹೇಗೆ ಅಕ್ಕನಿಗೆ ಗೊತ್ತಾಗಿ ಅವರು ಹೆಸರಿಡಿದು ಕರೆಯುತ್ತಿದ್ದಾರಲ್ಲ, ಆದರೆ ನನ್ನ ಗಂಡ ಇಲ್ಲಿ ಬಂದಿಲ್ಲ, ಆದರೆ ದೇವರು ಅವನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ರವೀಂದ್ರನ್ ಎನ್ನುವ ವ್ಯಕ್ತಿ, ಈಕೆ ನೀತಿವಂತಳಾಗಿದ್ದಳು, ಕ್ರೈಸ್ತ ಮಗಳಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸುತ್ತಿದ್ದ ಹೆಣ್ಣು ಮಗಳು. ಆತ ಪರಸ್ತ್ರೀಯ ಒಂದು ವ್ಯಾಮೋಹ, ವ್ಯಭಿಚಾರದ ಪಾಪಕ್ಕೆ ಈಡಾಗಿ ಸುಮಾರು 1 ವರ್ಷ ಈಕೆಯನ್ನು ಬಿಟ್ಟು ಆಕೆಯೊಟ್ಟಿಗೆ ಬೇರೆ ಊರಿನಲ್ಲಿ ಹೋಗಿ ವಾಸ ಮಾಡುತ್ತಿದ್ದ. ಈಕೆಗೆ ದುಃಖ, ಕಣ್ಣೀರು, ವೇದನೆ. ಆಗ ಅವರ ಅಕ್ಕ ಹೇಳಿದಳು, ಯಾಕೆ ನೀನು ಕೊರಗ್ತಾ ಇದೆಯಾ?
ನಮ್ಮ ನೀತಿವಂತನಾದ ದೇವರು ನಮಗೆ ನ್ಯಾಯವನ್ನು ಒದಗಿಸಿಕೊಡುವ ದೇವರು. ಆತನ ಸನ್ನಿಧಾನಕ್ಕೆ ಹೋಗೋಣ ಎಂದು 3 ದಿನ ಧ್ಯಾನಕೂಟಕ್ಕೆ ಕರೆದುಕೊಂಡು ಬಂದಿದ್ದರು ನನ್ನನ್ನು. ಬಹಳ ದುಃಖ ವೇದನೆಯಲ್ಲಿದ್ದೆ. ಆದರೆ ದೇವರು ನಂಬಿಗಸ್ತರು. ನೀತಿವಂತನ ಕಷ್ಟವನ್ನು ನಿವಾರಣೆ ಮಾಡುತ್ತಾರೆ. ನೀತಿವಂತನ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ. ನೀತಿವಂತರನ್ನು ಕರುಣಿಸಿ ಕಟಾಕ್ಷಿಸಿ ಅವರನ್ನು ಉದ್ಧರಿಸುತ್ತಾರೆ. ಅವನ ಎಲುಬುಗಳನ್ನು ಮುರಿಯಲು ಬಿಡುವುದಿಲ್ಲ ಎಂಬ ವಾಕ್ಯದಂತೆ ಈ ಧ್ಯಾನಕೂಟ ಮುಗಿಸಿ ಮನೆಗೆ ಹೋದ 1 ತಿಂಗಳ ಒಳಗಡೆ ನನ್ನ ಗಂಡ ನನ್ನ ಮನೆಯ ಬಾಗಿಲ ಬಳಿ ಬಂದು ನಿಂತಿದ್ದ. ದಯವಿಟ್ಟು ನನ್ನನ್ನು ಕ್ಷಮಿಸು, ಇನ್ನು ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ, ನಿನಗೆ ಮೋಸ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಆ ಪರಸ್ತ್ರೀಯ ವ್ಯಾಮೋಹದಿಂದ ದೇವರಾತ್ಮ ಬಿಡುಗಡೆ ಮಾಡಿ ಸುರಕ್ಷಿತವಾಗಿ ಕರೆದುಕೊಂಡು ಬಂದು ಇವತ್ತು ಗಂಡ ಹೆಂಡತಿ ಸಂತೋಷವಾಗಿದ್ದಾರೆ. ಅವರಿಗೆ ಒಂದು ಹೆಣ್ಣು ಮಗು, ಸುಂದರವಾದ ಒಂದು ಹೆಣ್ಣು ಮಗು ಜನಿಸಿ ಆ ಕುಟುಂಬ ಸಂತೋಷವಾಗಿದೆ. ನೀತಿವಂತನ ಎಲುಬುಗಳನ್ನು ದೇವರು ಮುರಿಯಲು ಬಿಡುವುದಿಲ್ಲ. ಇದೇ ರೀತಿ ಮತ್ತೊಂದು ಸಹೋದರಿ, ನಮ್ಮ ತಂಡದಲ್ಲಿ ಸೇವೆ ಮಾಡುತ್ತಿದ್ದಂಥ ಸಹೋದರಿ ಮಂಜುಳಾ ಮೇರಿ ಎಂಬುದಾಗಿ, ಆಕೆಯ ಗಂಡ ಸಹ ಆಕೆಯಿಂದ ದೂರ ಹೋಗಿ ಪರಸ್ತ್ರೀಯ ವ್ಯಾಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಈಕೆ ಇಬ್ಬರು ಗಂಡು ಇಬ್ಬರು ಮಕ್ಕಳನ್ನು ಇಟ್ಟುಕೊಂಡು ಕಷ್ಟಪಡುತ್ತಿದ್ದ ಈಕೆ ನ್ಯಾಯಕ್ಕಾಗಿ ದೇವರಲ್ಲಿ ಬಂತು. ದೇವರು ನೀತಿವಂತನಾದ ದೇವರು, ನೀತಿವಂತರಿಗೂ ಅನೀತಿವಂತರಿಗೂ ವ್ಯತ್ಯಾಸವನ್ನು ತೋರಿಸುವ ದೇವರು. ತನ್ನ ನೀತಿಯನ್ನು ಆಶ್ರಯಿಸಿಕೊಂಡು ಬರುವ ಮಕ್ಕಳನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆಕೆ ಧ್ಯಾನಕೂಟಕ್ಕೆ ಬಂದು ಭಾಗವಹಿಸಿದ 6 ತಿಂಗಳೊಳಗೆ ಗಂಡ ಸುರಕ್ಷಿತವಾಗಿ ದುರಭ್ಯಾಸದಿಂದ ಬಿಡುಗಡೆಯನ್ನು ಪಡೆದುಕೊಂಡು ಪರ ಊರಿನಲ್ಲಿದ್ದವನು ಇವತ್ತು ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿ ದೇವರ ಸೇವೆ ಮಾಡುತ್ತಾ ಜೀವಿಸುತ್ತಿದ್ದಾರೆ. ಇದು ನಮಗೇನು ತೋರಿಸುತ್ತದೆ? ನಾವು ನೀತಿವಂತರಲ್ಲ, ನಾವು ಪಾಪಿಗಳು, ದ್ರೋಹಿಗಳು, ಅಯೋಗ್ಯರು ನಿಜ. ಆದರೆ ನಾವು ನಂಬಿರುವ ನನ್ನ ಯೇಸು ನನ್ನ ರಕ್ಷಕ, ಆತ ನೀತಿವಂತನಾದ ದೇವರು. ಆತನು ನೀತಿಯಿಂದ ನ್ಯಾಯವನ್ನು ನೀಡುವವರಾಗಿದ್ದಾರೆ. ಆತನನ್ನು ಆಶ್ರಯಿಸಿಕೊಂಡುವವರು. ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ ವಚನ 10, ಸರ್ವೇಶ್ವರನ ನಾಮ ಬಲವಾದ ಗೋಪುರ, ನೀತಿವಂತರು ಅದರೊಳಗೆ ಓಡಿ ಹೋಗಿ ಸೇರಿಕೊಳ್ಳುವರು. ಈ 2 ಹೆಣ್ಣು ಮಕ್ಕಳು ನ್ಯಾಯಕ್ಕಾಗಿ ಸ್ತ್ರೀ ಶಕ್ತಿ, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕೇಸು, ಕಚೇರಿ, ಊರಿನ ಪಂಚಾಯಿತಿ ಇವರನ್ನು ಆಶ್ರಯಿಸಿಕೊಂಡಿಲ್ಲ. ಆ ಹೆಣ್ಣು ಮಕ್ಕಳು ನೀತಿವಂತನಾದ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಕಾರಣ ಸರ್ವೇಶ್ವರನ ನಾಮ ಬಲವಾದ ಗೋಪುರ, ನೀತಿವಂತರು ಅದರೊಳಗೆ ಓಡಿ ಹೋಗಿ ಸೇರಿಕೊಳ್ಳುವರು, ಅವರು ಸುರಕ್ಷಿತರಾಗಿರುವರು. ಅವರು ಹುಡುಕಿ ಬಂದದ್ದು ನೀತಿವಂತ ನ್ಯಾಯಾಧಿಪತಿಯಾದ ಪ್ರಭು ಯೇಸುವನ್ನು. ದೇವರು ಅವರಿಗೆ ಕರುಣೆ ತೋರಿದರು. ನೀತಿವಂತನನ್ನು ದ್ವೇಷಿಸುವವರನ್ನು ದೇವರು ಅಪರಾಧಿಗಳು ಎಂದು ಎಣಿಸುತ್ತಾರಂತೆ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ದುರ್ಜನರೆಲ್ಲರೂ ತುತ್ತಾಗುವರು ತಮ್ಮ ಕೇಡಿಗೆ, ಸಜ್ಜನರ ಶತ್ರುಗಳು ಗುರಿಯಾಗುವರು ದಂಡನೆಗೆ. ಅಂದರೆ ನೀತಿವಂತರ ಶತ್ರುಗಳು ಗುರಿಯಾಗುವರು ದಂಡನೆಗೆ. ನೀತಿವಂತರನ್ನ ಯಾರು ದ್ವೇಷಿಸುತ್ತಾರೋ, ನೀತಿವಂತರಿಗೆ ಯಾರು ಮೋಸ ಮಾಡುತ್ತಾರೋ, ದೇವರ ದೃಷ್ಟಿಯಲ್ಲಿ ಅವರು ಅಪರಾಧಿಗಳಾಗಿ ಎಣಿಕೆ ಮಾಡಲ್ಪಡುತ್ತಾರೆ. ಆದ ಕಾರಣ ನೀತಿವಂತನ ತಂಟೆಗೆ ಹೋಗಬೇಡ. ತನ್ನ ದಾಸರನ್ನು ಉದ್ಧಾರ ಮಾಡದೆ ಇರನು ಪ್ರಭು. ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುವನು. ತನ್ನ ಶರಣರಲ್ಲಿ ಒಬ್ಬನು ದಂಡಿಸನ ವಿಭು. ತನ್ನನ್ನು ನಂಬಿ ಬಂದವರನ್ನು ಆತನು ದಂಡಿಸುವುದಿಲ್ಲ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನೀತಿವಂತನಿಗೆ ಬರುವ ಸಂಕಷ್ಟಗಳು ಅನೇಕ ನಿಜ, ಆದರೆ ಅವೆಲ್ಲವುಗಳಿಂದ ನನ್ನ ಯೇಸು ನನ್ನ ರಕ್ಷಕ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸುವೇ ನಿಮಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆ ನೀತಿವಂತನ ಎಲುಬುಗಳಲ್ಲಿ ಒಂದನ್ನು ಮುರಿಯಲು ಬಿಡುವುದಿಲ್ಲ ಎಂಬಂತೆ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ, ಅವರ ಕುಟುಂಬಗಳು, ಮಕ್ಕಳು, ಅವರು ಹೇಗೆ ಎಸೆಕೆಲ್ ಪ್ರವಾದಿ ಒಣಗಿ ಸತ್ತು ಬಿದ್ದಿದ್ದ ಎಲುಬುಗಳಿಗೆ ಮಾತನಾಡಿದಾಗ ದೂರ ದೂರ ಬಿದ್ದಿದ್ದ ತಲೆ, ಕೈ, ಕಾಲು, ಎಲುಬುಗಳು ಒಂದಕ್ಕೊಂದು ಟಕಟಕನೆ ಜೋಡಣೆಯಾದ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಕುಟುಂಬಗಳಲ್ಲಿರುವ ಪ್ರತಿಯೊಬ್ಬ ಗಂಡ ಹೆಂಡತಿ ಮಕ್ಕಳು ಅವರು ಬೇರ್ಪಟ್ಟಿದ್ದರೂ ಸಹ ಯೇಸುವಿನ ನಾಮದಲ್ಲಿ ಆ ಎಲುಬುಗಳು ಒಂದಕ್ಕೊಂದು ಜೋಡಣೆಯಾಗಲಿ. ನೀತಿವಂತನ ಕುಟುಂಬದ ಎಲುಬುಗಳು ಜೋಡಣೆಯಾಗಲಿ. ಸೈತಾನನು ಅವುಗಳನ್ನು ಮುರಿಯಲು ಬಿಡದಂತೆ ದೇವರಾತ್ಮ ಅವುಗಳನ್ನು ಜೋಡಿಸಲಿ. ಮಕ್ಕಳು ತಂದೆ ತಾಯರಿಗೆ ವಿಧೇಯರಾಗಿ ಜೀವಿಸಲಿ. ತಂದೆಯ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಯ ಕಡೆಗೂ ತಿರುಗಿಸಿ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಜೀವಿಸಲಿ. ಯೆಶಾಯ 8:18 ನಾನು ನನ್ನ
ಮಕ್ಕಳು, ನನ್ನ ಕುಟುಂಬ ಈ ಲೋಕದಲ್ಲಿ ನೀತಿವಂತನಾದ ದೇವರಿಗೆ ನೀತಿಯ ವೃಕ್ಷಗಳಾಗಿ, ನೀತಿಯ ಫಲಭರಿತ ಮರಗಳಾಗಿ, ನೀತಿಯ ಸತ್ಫಲಗಳಿಂದ ಸಾಕ್ಷೀಕರಿಸುವ ಕುಟುಂಬವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ, ಅದರ ಆಶೀರ್ವಾದವನ್ನು ಸಹ ನೀವು ಹೊಂದಿಕೊಳ್ಳಿ. ನಾಳೆಯಿಂದ ನಾವು ಕ್ರಿಸ್ತೇಸುವಿನಲ್ಲಿ ನಾನು ಉಪ್ಪು ಎಂಬುದರ ಬಗ್ಗೆ ಧ್ಯಾನಿಸೋಣ. ದೇವರ ವಾಕ್ಯ ಹೇಳುತ್ತೆ ನಿಮ್ಮಲ್ಲಿ ಉಪ್ಪಿರಲಿ ಅಂತ. ನಾಳೆ ಅದರ ಕುರಿತು ಧ್ಯಾನಿಸೋಣ. ಮೀಡಿಯಾ ಮಿನಿಸ್ಟ್ರಿಗಾಗಿ ಮತ್ತು ನನಗಾಗಿ, ನಮ್ಮ RRC ಧ್ಯಾನ ಕೇಂದ್ರಕ್ಕಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನಪಿಸಿಕೊಂಡು ಪ್ರಾರ್ಥಿಸಿ. ಪ್ರಾರ್ಥನೆ ಮೂಲಕ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಕೃಪೆಯಲ್ಲಿ ಮುನ್ನಡೆಸುವಂತಾಗಲಿ. ಥ್ಯಾಂಕ್ ಯು.